ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆಯ ಸತ್ಸಂಗದಿಂದ ಎಲ್ಲರಿಗೂ ಒಂದಿಷ್ಟು ಜಾಗೃತ ಭಾವ ಬಂದದ್ದು. ಏನೋ ತಿಳ್ಕೋಬೇಕಪ್ಪ, ಗುರುಗಳು ಏನೋ ಹೇಳ್ತಾರಪ್ಪ ಅನ್ನೋ ಭಾವ ಬಂದತಿ. ಅದಕ್ಕೆ ನೀವೇ ಇವತ್ತು ಅತ್ಯಂತ ಆಸಕ್ತಿಯಿಂದ ಬೇಗ ಬಂದು ಕೂತಿದ್ದೀರಿ. ನಿನ್ನೆ 8:30 ಶುರು ಆಗಿತ್ತು, ಇವತ್ತು ಭಾಳ ನೀವು ಹೇಳ್ದಂಗೆ 8ಕ್ಕೆ ಬಂದ್ರಿ, ಪರವಾಗಿಲ್ಲ. ಇದು ಈ ಥರದ ಆಸಕ್ತಿ ಬೇಕಾಗುತ್ತದೆ. ನಿನ್ನೆ ನಿಮಗೆ ಸತ್ಸಂಗ ಅಂದರೆ ಏನು, ಸತ್ ಅಂದರೆ ಏನು ಅಂತ ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ. ಸತ್ಸಂಗದ ಬಗೆಗೇನೆ ಒಂದು ಸುಮಾರು 10 ದಿವಸ ಲೆಕ್ಚರ್ ಕೊಡ್ತೀನಿ. ಸತ್ಸಂಗ ಅಂದರೆ ಏನು, ಸತ್ಸಂಗದ ಪರಿಣಾಮ ಏನು, ಅದು ನಿಮಗೆ ಯಾಕೆ ಬೇಕು. ಶಂಕರಾಚಾರ್ಯರ ಸತ್ಸಂಗದ ಬಗ್ಗೆ ಹೇಳ್ಯಾರ. ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ತಿಳ್ಕೊಂಡು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹಿತ್ವಂ, ನಿರ್ಮೋಹಿತ್ವೇ ನಿಶ್ಚಿಂತತ್ವಂ, ನಿಶ್ಚಿಂತತ್ವೇ ಜೀವನ್ಮುಕ್ತಂ. ಇವತ್ತು ಲಾಸ್ಟಿಗೆ ಏನು ಬರುತ್ತಲ್ಲ, ಎಲ್ಲರಿಗೂ ಜೀವನ ಸಾಕಾಗೈತಿ. ಇವತ್ತು ಹಿಂಗೆ ಅದಿರಲ್ಲ, ಸಾಕಾಗೈತಿ, ಬ್ಯಾಸರ ಆಗೈತಿ. ಒಂದು ಸುಖ ಇಲ್ಲ ನಿಮಗೆ. ಸತ್ತು ಹೋಗ್ಬೇಕು ಅನ್ಸದ್ ಕರೆ, ಆ ಸಾಯಕ್ಕೆ ಮನಸ್ಸಿಲ್ಲ. ಹೆಂಗೆ ಸಾಯ್ಬೇಕು ಗೊತ್ತಿಲ್ಲ. ಸಾಯಕ್ಕೆ ಹೋಗಿ ಮತ್ತೆ ಏನಾರ ಒಂದು ಅಡಗಟ್ಟಾತಪ್ಪ ಅಂದ್ರೆ ಉಳ್ಕೊಂಡ್ರೆ ಮತ್ತೆ ತೀರೆ ಸಾಯಿ ಮಟ್ಟ ಮತ್ತೆ ಅದು ಕೊರೆಯೋದು. ಒಮ್ಮೆ ಸತ್ತು ಹೋಗ್ಬೇಕು, ಆದ್ರೆ ಒಮ್ಮೆ ಸತ್ತೋಗೋದು ಹೆಂಗೆ ಗೊತ್ತಿಲ್ಲ. ಅದು ಇರೋಕ್ ಮನಸ್ಸಿಲ್ಲ, ಸಾಯಕ್ಕೆ ಅಂಜಿಕೆದ. ಇರೋಕ್ ಮನಸ್ಸಿನ ಇವತ್ತು ನಿಮ್ಮ ಪ್ರತಿಯೊಬ್ಬರ ಬದುಕಿನೊಳಗೂ ಸಹಿತ ಎಷ್ಟು ದುಃಖದಪ್ಪ ಅಂದ್ರೆ ಭಯಂಕರ ದುಃಖದ. ಭಗವಾನ್ ಬುದ್ಧ ಹೇಳಿದ, ಆಸೆಯೇ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡು. ಇವತ್ತು ನೀವು ಯಾಕೆ ಸತ್ತಿಲ್ಲ ಅಂತ ನಾ ಹೇಳ್ತೀನಿ, ಮುಂದೆ ಒಂದು ದಿವಸ ಚಲೋ ಆದೀತು ಅಂತ ಸತ್ತಿಲ್ಲ ನೀವು ಅಷ್ಟೇ. ನೀವು ಯಾಕೆ ಸತ್ತಿಲ್ಲಪ್ಪ, ಮುಂದೆ ಒಂದು ದಿವಸ ಚಲೋ ಆದೀತು. ನನ್ನ ಮಗ ದೊಡ್ಡ ಆದಾನು, ಆನಂದ ನೌಕರಿ ಹಿಡ್ದಾನು, ಅವನು ನೌಕರಿ ಹಿಡಿದ, ನಮಗೇನು ಕಮ್ಮಿ ಅಂತ ತಿಳ್ಕೊಂಡಿರಿ ನೀವು. ಆಯ್ತು, ನನ್ನ ಮಗಳು ಒಬ್ಬೇಕದ, ಅವತ್ತಿಂದ ಮದುವೆ ಮತ್ತೇನು ನನಗೇನು ಟೆನ್ಷನ್ನೇ ಇಲ್ಲ, ಅದೊಂದ ಜವಾಬ್ದಾರಿ ಮುಗೀತು. ಇಂಥ ಒಂದು ಸಮಾಧಾನದಾಗ ನೀವ ಟಾನಿಕ್ ಕೊಟ್ಕೊಂತ ಹೊಂಟ್ರಿ ನೀವು. ಆದ್ರೆ ಇವತ್ತಿನ ಬದುಕು ಸರಿ ಇಲ್ಲ, ಸದ್ಯದ ಬದುಕು ಸರಿ ಇಲ್ಲ. ನಿಮ್ಮ ಮಕ್ಕಳು ಸರಿ ಇಲ್ಲ, ಗಂಡ ಸರಿ ಇಲ್ಲ, ನಿಮ್ಮ ಮನೆ ಸರಿ ಇಲ್ಲ. ಒಂದು ಮಾತಾಡಿ 108 ತಿಳ್ಕೊಳ್ಳೋ ಮಂದಿ ಅದ ನಿಮ್ಮ ಮನ್ಯಾಗ, ಮತ್ತೆ ಹೊರಗಲ್ಲ. ಒಂದು ಮಾತಾಡಿ 108 ತಿಳ್ಕೊಂತಾರ. ನೀವು ಎದಕ್ಕೋ ಮಾತಾಡಿರ್ತೀರಿ, ಅವ್ರು ಎದಕ್ಕೋ ತಿಳ್ಕೊಂತಾರ. ಒಬ್ರಿಗೊಬ್ರು ಸೇರ್ಕಿಲ್ಲ. ಒಂದ ಮನ್ಯಾಗ ಅದಾರ 100 ಮನಸ್ಸು ಅದಾವ, ಒಂದ ಮನಿ 100 ಮನಸ್ಸು, ಮತ್ತೆ ಎಲ್ಲ ಛಿದ್ರದ ಮನಸ್ಸು. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ನೀವು ಯಾರಿಗೂ ಹೇಳಲಾರಿ, ಒಳಗೆ ಹೇಳ್ಬೇಕನ್ಸಿದ್ರೆ ಹೊರಗೆ ಹಾಕಕ್ಕೆ ಆಗವಲ್ಲ ನಿಮ್ಗೆ. ಯಾಕೆ ಯಾರಿಗೂ ಧಾವಂತದು. ಹೌದಾ? ಇದೆಲ್ಲ ಹಿಂಗೆ ಯಾಕಾತು? ಹಿಂಗೆ ಯಾಕಾತಪ್ಪ ಅಂದ್ರೆ ನೀವೇ ಕಾಣುತ್ತೀರಿ. ನಿಮಗೆ ನಿಮ್ಮ ತಪ್ಪು ಗೊತ್ತೇ ಆಗಲಿಲ್ಲ. ಪ್ರತಿಯೊಬ್ಬ ಮನುಷ್ಯನ ದೌರ್ಬಲ್ಯ ಏನಪ್ಪಾ ಅಂತಂದ್ರೆ ತನ್ನ ತಪ್ಪು ತನಗೆ ಗೊತ್ತಾಗೋದಿಲ್ಲ. ಅದು ಒಂದು ಗಾದಿ ಮಾತದ ಗೊತ್ತದನ, ತಮ್ಮ ಎಡ್ಯಾಗ ಆನೆ ಬಿದ್ದಿರ್ತೈತಿ, ಮಂದಿ ತಾಟ್ನ್ಯಾಗ ನೊಣ ಬಿದ್ದದನ್ನ ಎತ್ತು ತೋರಿಸ್ತಾರಂತ ತಿಳ್ಕೊಂಡು. ಹಂಗೆ ಎಲ್ಲರೂ ತಪ್ಪದವ. ಆ ತಮ್ಮ ತಪ್ಪು ಅತ್ಯಂತ ಜಾಣತನದಿಂದ ಮುಚ್ಕೊಂತಾನೆ ಮನುಷ್ಯ. ಮತ್ತೊಬ್ಬರು ತಪ್ಪನ್ನು ನಾನು ಅವಕಾಶ ಹಿಡಿದು ನೋಡ್ತಾರ, ಅವ್ರು ತಪ್ಪದನ್ನ ತಿಳ್ಕೊಂಡು. ಇದು ದೌರ್ಬಲ್ಯ. ಮತ್ತೆ ನೀವು ಏನು ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲ, ನೀವು ಏನು ಮಾತಾಡ್ತೀರಿ ಗೊತ್ತಿಲ್ಲ, ನೀವು ಇಲ್ಲಿ ಯಾಕೆ ಬಂದಿರಿ ಗೊತ್ತಿಲ್ಲ. ನೀವು ಯಾಕೆ ಬಂದಿರಪ್ಪ ಅಂದ್ರೆ ನೀವು ಒಂದು ಹೇಳ್ತೀನಿ ನಿಮ್ಗೆ, ನೀವು ಇಲ್ಲಿ ಯಾಕೆ ಬಂದಿರಪ್ಪ ಅಂದ್ರೆ ನಿಮ್ಮ ಒಳಗಿನ ಎನರ್ಜಿ ಕಮ್ಮಿ ಆಗೈತೆ. ಎಂದೋ ಒಂದ್ಸಲ ಏಳು ಮುಂದೆ ಒಂದು ಕುರ್ಚಿ ಬಡಿತು, ಎಲ್ಲ ಒಂದ್ಸಲ ಬಸ್ನ ಅಡ್ಡಾಡ್ತೀರಿ, ಒಂದು ಯಾರೋ ಬಡಿಸಿದ್ರು, ತಾತ್ಕಾಲಿಕ ನೋವಾಗತ್ತ, ಮತ್ತೆ ಮರೆತು ಬಿಡ್ತೀರಿ. ಅದನ್ನು ನಿಮ್ಮ ಮರೆತು ಬಿಡ್ತದೆ ಅದು. ಯಾಕಂದ್ರೆ ನೋವನ್ನು ತಡ್ಕೊಂಡು ತಾಕತ್ತಿರ್ತದೆ ನಿಮಗೆ. ನೋವು ಅನಿಸೋದಿಲ್ಲ ಅದು, ಆದ್ರೆ ನೋವು ಎಲ್ಲೂ ಹೊರಗೆ ಹೋಗಿರೋದಿಲ್ಲ, ಒಳಗೆ ಉಳಿದಿರ್ತದೆ ಅದು. ಯಾವಾಗ ನಿಮ್ಮ ತಾಕತ್ತು ಕಮ್ಮಿ ಆಗತ್ತ ಅದು ಹೇಳ್ತದೆ ಮ್ಯಾಗ. ಹಂಗಾಗಿತ್ತು ಈಗ. ನಿಮ್ಮ ಒಳಗಿನ ತಾಕತ್ತು ಕಮ್ಮಿ ಆಗೈತೆ, ನೋವು ಜಾಸ್ತಿ ಆಗ್ತೀಗ.
ಅದಕ್ಕೆ ನೀವು ಇಲ್ಲೇ ಬಂದಿರಿ. ನಿಮ್ಮ ಒಳಗಿನ ತಾಕತ್ತು ಯಾಕೆ ಕಮ್ಮಿ ಆಯ್ತು? ಯಾಕೆ ಕಮ್ಮಿ ಆಯ್ತು ಗೊತ್ತದೆ ನಿಮ್ಗೆ? ಅದೇ ನೀವು ಎಷ್ಟು ಹೆಂಗಿದ್ರಿ. ಒಬ್ಬೊಬ್ರು ಬರ್ತಾರೆ, ಗುರುಗಳ ನಮ್ದು ರೈತಾಪಿ ಮೆಣ್ತಾನ್ರಿ, 110 kg 120 kg ಇದನ್ನ ಹತ್ತು ಹಿಂಗೆ ಎತ್ತಿ ಹೋಗೋದ ಮಕ್ಕಳು. ನಾವು ಈಗ ಒಟ್ಟ ಒಂದು 5 kg ಹತ್ತದ ಹೋಗ್ರಿ. ಹಾರ್ಟ್ ಆಪ್ರೇಷನ್ ಆಗೈತೆ ರೀ, 5 kg ಹತ್ತು ಬೇಡ ಅಂತ ಹೇಳ್ರಿ ಅಂತ. ನಿಮ್ಮ ತಾಕತ್ತು ಕಮ್ಮಿ ಆಯ್ತು. ಯಾಕೆ ಕಮ್ಮಿ ಆಯ್ತು? ಹಿಂಗಾಗಿ ಯಾಕೆ ಕಮ್ಮಿ ಆಯ್ತು? ನಿಮ್ಮೊಳಗಿನ ತಾಕತ್ತು ಹೆಂಗೆ ಕಮ್ಮಿ ಆಯ್ತು ನಿಮ್ಗೆ ಗೊತ್ತಿಲ್ಲ. ಒಬ್ಬವ ಬಾವಿ ಮಗ್ಗಲ್ ನಿಂತಿದ್ದಂತ. ಬಾವಿ ಮಗ್ಗಲ್ ನಿಂತು ತೂತು ಸುತ್ತಲೂ ತೂತು ತೆಗ್ದಿರಂತ, ಕೊಡಕ್ಕೆ ಸುತ್ತಲೂ ತೂತು. ಅದಕ್ಕೊಂದು ಹಗ್ಗ ಕಟ್ತಾನ, ಆ ಬಾವಿಗಿಂದ ಒಗಿತಾನ, ನೀರು ತುಂಬ್ತಾನ, ನೀರು ತುಂಬಿ ಮ್ಯಾಚ್ ಜಗ್ಗಾಕ್ತಾನ. ಜಗ್ಗಿ ಅವಾಗ ಏನು ಬಾಕೈತಿ? ಗಿಡಕ್ಕೆ ನೀರು ಹಾಕ್ಬೇಕಾಗೈತಿ. ಎಂಥ ಬಿಂದಿಗೆ ಅದು? ತೂತಿನ ಬಿಂದಿಗೆ. ತೂತಿನ ಬಿಂದಿಗೆ ತೂವಂತಾನ, ನೀರು ಇಳ್ತಾನ, ಅದು ಮ್ಯಾಗ ತರುವತ್ರಿಗೆ ನೀರು ಖಾಲಿ. ಮತ್ ಮುಳುಗಿಸ್ತಾನ, ಮತ್ ಮ್ಯಾಗ ತರ್ತಾನ, ನೀರು ಖಾಲಿ. ಇದು ಆಶ್ಚರ್ಯ ಅನಿಸುತ್ತಾನ? ಇಲ್ಲ, ಹುಚ್ಚತನ ಅನಿಸುತ್ತ. ಹುಚ್ಚತನ ಅನಿಸುತ್ತಿಲ್ಲ ನಾವು ಮಾಡೋದು. ಬಟ್ ನೀವು ಅದೇ ಹುಚ್ಚತನ ಮಾಡ್ತಾ ಇದ್ದೀರಿ. ನೀವು ಅದೇ ಹುಚ್ಚತನ ಮಾಡ್ತಾ ಇದ್ದೀರಿ. ನಿಮ್ಮ ಒಳಗಿನ ತಾಕತ್ ಕಳ್ಕೊಳ್ತಾ ಇದ್ದೀರಿ. ತಾಕತ್ತು ಎಲ್ಲಿ ಮಠ ಅದ ಅಲ್ಲಿ ನೋವು ಇರುವುದಿಲ್ಲ. ತಾಕತ್ ಕಮ್ಮಿ ಆಯ್ತು, ನೋವು ಬರ್ತದೆ. ನೀವೇ ಅದಕ್ಕೆ ಹಾದಿ ಮಾಡಿಕೊಟ್ಟವರು. ಈ ತಾಕತ್ ಹೆಂಗೆ ಕಮ್ಮಿ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಕರ್ಮದಿಂದ ನಿಮಗೆ ದುಃಖ ಬರಕತ್ತೈತಿ. ನಿಮ್ಮ ಕರ್ಮ ನಿಮಗೆ ಹೆಂಗೆ ಬದುಕಬೇಕು ಗೊತ್ತಿಲ್ಲ, ಹೆಂಗೆ ಮಂದಿ ಕೂಡಿರ್ಬೇಕು ಗೊತ್ತಿಲ್ಲ, ಮಕ್ಕಳು ಕೂಡ ಹೆಂಗಿರ್ಬೇಕು ಗೊತ್ತಿಲ್ಲ, ಹೆಂಡತಿ ಕೂಡ ಹೆಂಗಿರ್ಬೇಕು ಗೊತ್ತಿಲ್ಲ, ಗಂಡನ ಕೂಡ ಹೆಂಗಿರ್ಬೇಕು ಗೊತ್ತಿಲ್ಲ. ತಪ್ಪಿ ಬಿಟ್ಟಿರಿ ನೀವು. ನೀವೇನು ಮಾಡೋದಿಲ್ಲ ಅದು ಮಕ್ಕಳಿಗೆ ಹೇಳ್ತೀರಿ. ಹೆಂಗೆ ಹೇಳ್ತೀರಿ? 4 ಮಕ್ಕಳು ಇರ್ತಾವ ನಿಮಗೆ, ಒಂದು 5 ಚಾಕ್ಲೇಟ್ ತರ್ತೀರಿ. ಚಾಕ್ಲೇಟ್ ತಂದು ಕೊಟ್ಟು ಅಷ್ಟು ಹಂಚ್ಕೊಂಡು ತಿನ್ಬೇಕಾ ಅಂತ ಹೇಳ್ತೀರಿ. ಹಂಚ್ಕೊಂಡು ತಿನ್ಬೇಕಂತ ಹೇಳ್ತೀರಿ. ಅವು ಹುಡುಗರು ನೋಡ್ರಿ, ಗಬ ಗಬ ತಿಂದು ನಿನಗೆ ಕೊಳ್ಳಿಲ್ಲ, ಅವ್ರು 5 ಚಾಕ್ಲೇಟ್ ಕೊಟ್ಟಿದ್ದು ನಿನ್ನ ಕೊಳ್ಳಿಲ್ಲ ಗೇ ಅಂತ ಅವು ಹೋದ್ರೆ ಬರ್ತಾವ ಓಡಿ ಬಂದು ನಮ್ಗೆ. ಮತ್ತೆ ಅವ್ನು ಚಾಕ್ಲೇಟ್ ಕೊಟ್ಟಾರೆ ನಮಗೆ ಅಂತಾರ. ನೀವು ಹೊಕ್ಕಿರಿ, ಅವ್ನು ಕೊಟ್ಟು ತಿನ್ನಂತ ಹೇಳಿದ್ನಿಲ್ಲ ನಿಮಗೆ ಅಂತ. ನಾವು ಬಣ್ಣ ತಿಂದ್ಯಾ ಅಂತ. ಬರೀ ಇಂಥ ಮಾಡ್ತೀವಿ. ನೀವು ಕೊಟ್ಟು ತಿನ್ಬೇಕು ಅಂತೇಳಿ ಯಾರಿಗೆ ಹೇಳಿದ್ರಿ? ಮಕ್ಕಳಿಗೆ ಹೇಳಿದ್ರಿ. ಮಕ್ಕಳಿಗೆ ಹಂಚ್ಕೊಂಡು ತಿನ್ಬೇಕು ಅಂತ ಹೇಳಿದ್ರಿ, ಕೊಟ್ಟು ತಿನ್ಬೇಕು ಅಂತ ಹೇಳಿದ್ರಿ. ಆ ಕೊಟ್ಟು ತಿನ್ನೋದು ಹಂಚ್ಕೊಂಡು ತಿನ್ನೋದು ಮಾಡಕತ್ತೀರಿ ನೀವು. ನೋಡಿರ್ಬೇಕಾದ್ರೆ ನೀವು ಹೇಳಿದ್ರಿ ಹಂಚ್ಕೊಂಡು ತಿನ್ಬೇಕಂತ ಹೇಳಿದ್ರಿ. ನಿಮ್ಮ ಅಣ್ತಂಬರಿಗೆ ಎಷ್ಟು ಕೊಟ್ಟಿರಿ? ಬಂದಿದ್ದ ಪ್ರಶ್ನೆ ಅಲ್ಲಿ ಅದು. ನಿಮ್ಮ ಅಣ್ತಂಬರಿಗೆ ನೀವೆಷ್ಟು ಕೊಟ್ಟಿರಿ? ಹಂಚ್ಕೊಂಡು ತಿಂದ್ರೇನು? ನನಗೇ ಇರಿದ್ದು ಹಚ್ಕೊಂಡ್ರಿ. ಅವ್ರ ಮನಸ್ಸು ನೋಯ್ತು, ಕರ್ಮ ಬಂತು ನಿಮಗಲ್ಲೇ. ನಿಮ್ಮ ಹೆಂಡತಿ ಮನಸ್ಸು ನೋಯಿಸಿದ್ರಿ, ಕರ್ಮ ಬಂತು. ಯಾರಿಗೋ ಏನೋ ಅಂದ್ರಿ, ಕರ್ಮ ಬಂತು. ಕಾಯ ವಾಚ ಮನಸ್ಸ ಮತ್ತೊಬ್ಬರ ಮನಸ್ಸನ್ನು ನೋಯಿಸ್ಬಿಟ್ರಿ. ಅದು ನಿಮ್ಗೆ ಗೊತ್ತೇ ಇಲ್ಲ. ಎಷ್ಟು ಸರಳದ, ಎಷ್ಟು ನಿಮ್ಗೆ ಗೊತ್ತಿರದಂಥ ತಪ್ಪುಗಳನ್ನ ಹೆಂಗೆ ಮಾಡ್ತೀರಿ ಗೊತ್ತದೇನು? ಯಾರೋ ಬರ್ತಾರ ನನಗೆ, ಅಥವಾ ಇಲ್ಲಿ ನೋಡ್ಬೇಕಿಲ್ಲ. ಇದು ನಮ್ಮ ಯಾರು ಪಾಳಿ ಕುಂತಿರ್ತಾರಲ್ಲ, ಪಾಳಿ ಭಯಂಕರ ಇರ್ತೈತಿ, 4 ಮಟ್ಟ ಪಾಳಿ ಐತೆ ಅಂತ ತಿಳ್ಕೊಡ್ರಿ. 4 ಮಂದಿ ಕುಂತಿರ್ತಾರ, ಮಾತು ಶುರು ಹಾಕೋ. ಮನುಷ್ಯಾಗ ಮಾತು ಬೇಕು ನೋಡಿ, ಹುಚ್ಚ ಹಿಡಿತಾವ ಇಲ್ಕಂದ್ರೆ. ಮನುಷ್ಯಾಗ ಮಾತು ಇಲ್ಲಕ ಹುಚ್ಚ ಹಿಡ್ತೈತಿ ಅವಂಗ. ಜೈಲಿಗೆ ಯಾಕೆ ಹಾಕ್ತಾರೆ ಗೊತ್ತದನ? ದೊಡ್ಡ ಪನಿಷ್ಮೆಂಟ್ ಯಾರು ಕೂಡ ಮಾತಿಲ್ಲ, ಕತ್ತಿ ಇಲ್ಲ, ದೊಡ್ಡ ಹುಚ್ಚ ಹಿಡ್ತೈತಿ ಅವ್ರಿಗೆ. ಕೂಡ್ತಾರೆ ಇಷ್ಟು ಕಳೆದಾಗಲ್ಲ ಟೈಮ್ಗೆ. ನೀವು ಯಾವ್ರು? ಗಜೇಂದ್ರ ಗಿಡ. ಹೌದಾ? ಮತ್ತು ಮದುವೆ ಆಗೈತೇನ? ಸುಮ್ಮನೆ ಇವೆಲ್ಲ ಯಾಕೆ ಬೇಕಾಗಿತ್ತು? ಉಪಾಧ್ಯಾಪ್ತಾನ ಮದುವೆ ಆಗೈತೇನ? ಗಂಡ ಏನು ಮಾಡ್ತಾನ? ಆಕೆ ಪಾಪ ಡೈವರ್ಸ್ ಆಗಿರ್ತದೆ ಆಕೆಗೆ. ಏನು ಹೇಳ್ಬೇಕಾಗಿ ಉತ್ತರ? ಮಕ್ಕಳಾಗ್ಯಾವನ ತಗೊಂಡು ಏನು ಮಾಡ್ತೀರಿ ನೀವು? ಮಕ್ಕಳಾಗಿರೋದಿಲ್ಲ ಅವಕ್ಕೆ. ಅಯ್ಯ ಇನ್ನು ಮಕ್ಕಳಾಗಿಲ್ಲ, ಬಂಜದಿ ಇಂಥ ಕಾರವಾರ ಮಾಡ್ತೀರಿ ಬರೀ ನೀವು. ತಪ್ಪಿದು. ಅವ್ರ ಮನಸ್ಸು ನೊಂದ್ಕೊಂತು. ಅಲ್ಲಿ ಆಕಿ ಗಂಡಲ್ಲಿ ಬಿಟ್ಟು ಬಂದಾಳ, ಅಥವಾ ಗಂಡ ಆಕಿನ್ನ ತವ್ರ ಮನೆಗೆ ಒತ್ತಾಯಿಂದ ಕಳ್ಸ್ಯಾನ. ಏನು ಹೇಳ್ಬೇಕಾಕಿ ನಿಮ್ಮ ಮುಂದೆ? ಮತ್ತೆ ಹೇಳಿದ್ರೆ ನೀವು ಸುಮ್ ಕೊಡ್ತೀರ, ಡಂಗರ ಬಿಡ್ತೀರಿ ಮಂದಿ ಮುಂದೆ. ಹೆಂಗೆ ಶುರು ಮಾಡ್ತಾರೆ ಗೊತ್ತದೇನ? ಯಾಕ ನನ್ನ ಗಂಡ ನಾನು ಬಿಟ್ಬಿಟ್ಟ, ನಮ್ಮ ಮತ್ತೊಬ್ಬಗೆ ಕೂಡದಾನ ಅಂತ ಹೇಳ್ದಂತ ತಿಳ್ಕೊಳು. ಯಾರ ಮುಂದೆ ಹೇಳಬೇಡ ಅಕ್ಕ ಅಂತ ಆಕಿ ಅಂತ. ಯಾರ ಮುಂದೆ ಹೇಳಬೇಡ ಅಕ್ಕ ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ತಾರಲ್ಲ, ಡಂಗರ ಬಿಡ್ತೀರಿ ನೀವು.
ನೀವೇನ್ರಿ ಡಗ್ರ ಹೊಡಿಬೇಕಾದ್ರೆ ಡಗ್ರ ಹೊಡಿಬೇಡ್ರಿ, ಯಾರ ಮುಂದೆ ಹೇಳ್ಬೇಡ ಅಂತ ಹೇಳ್ಬಿಡ್ರಿ, ಡಗ್ರ ಹೊಡೆದ ಬಿಡ್ತಾರ ಅವರು. ಯಾರ ಮನಸ್ಸು ನೋಯಿಸ್ತತಿಲ್ಲ. ನಾಯಕಿಗೆ ಯಾರ ಮುಂದೆ ಹೇಳ್ಬೇಡ ಅಂತ ಹೇಳಿದ್ದೆ, ಡಗರ ಹೊಡೆದು ಬಿಟ್ಟಲ್ಲ. ಅದಕ್ಕೆ ಯಾರ ಮುಂದೆ ಬಾಯಿ ಬಿಚ್ಚೋದಿಲ್ಲ, ಒಳಗ 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 ಹೊರೈತಾರ. ಸಣ್ಣ ತಪ್ಪು ಅನ್ಸುತ್ತೆ ನಿಮ್ಗೆ? ಸಹಜವಾಗಿ ಅಲ್ಲಿ ಹೋಗ್ತೀರಿ, ನಮ್ಮ ಸಂದೀಪ್ ಮಾತಾಡ್ತೀರಿ, ಯಾಕಪ್ಪ ಎಲ್ಲಿಯವಪ್ಪ ಶುರು ಮಾಡ್ತಾರ, ಎಷ್ಟು ಪಗಾರ ಕೊಡ್ತಾರಪ್ಪ ಶುರು ಮಾಡ್ತಾರ. ಇವೆಲ್ಲ ಯಾಕೆ ಬೇಕು ನಿಮಗೆ? ಎಷ್ಟು ವರ್ಷ ಆಯ್ತು? ಸುಮ್ ಖಾಲಿ ಪಾಲ್ತು ಮಂದಿಗೆ ಮಾತಾಡ್ಲಿಕ್ಕೆ ಹುಚ್ಚಿಡ್ತೈತಿ. ಅದಕ್ಕೆ ನಾ ಹೇಳ್ತೀನಿ, ಖಾಲಿ ಬಿಂದಿಗೆ ತೂತಿನ ಬಿಂದಿಗೆ ಮಾಡ್ಕೋಬ್ಯಾಡ್ರಿ. ನವರಂಧ್ರಗಳು ಅಂತಾರ, 9 ರಂಧ್ರದಾವು. 9 ರಂಧ್ರ. ನೀವು ನಾ ಖಾಲಿ ಬಿಂದಿಗೆ ಯಾಕೆ ಹೇಳಿದ್ನಪ್ಪ ಅಂದ್ರೆ, ತೂತಿನ ಬಿಂದಿಗೆ ಇದಾಗ್ಯಾವ, ತೂತ್ ಬಿದ್ದಾವ, ನೀರು ಬರ್ತಾವನ. ಹಂಗ 9 ರಂಧ್ರಗಳನ್ನ ಕುಲ್ಲ ಬಿಟ್ಟಿರಿ, ಶಕ್ತಿ ಬಾಂದ್ರಿ ಹೆಂಗೆ ಬರ್ತದ್ರಿ? ಒಪ್ಪ ಬಾಯಿ ಮಾತಾಡ್ತದೆ, ಮಾತಾಡಿ ಸೊರಗ್ತದದು. ಈಗ ನಿಮ್ಮ ಮೊಬೈಲ್ ಅದ, ಮೊಬೈಲ್ನಾಗ ಹೆಚ್ಚು ಮಾತಾಡಿದ್ರೆ, ಹೆಚ್ಚು ನೋಡಿದ್ರೆ, ಹೆಚ್ಚು SMS ಮಾಡಿದ್ರೆ, ಹೆಚ್ಚು ಡೌನ್ಲೋಡ್ ಮಾಡಿದ್ರೆ, ಅಪ್ಲೋಡ್ ಮಾಡಿದ್ರೆ ಶಕ್ತಿ ಹೋಗುತ್ತಿಲ್ಲ. ಗೊತ್ತೈತಿಲ್ಲ? ಶಕ್ತಿ ಹೋಗುತ್ತಿಲ್ಲ, ಲಘು ಹೋಗ್ತದ. 100ಕ್ಕೆ 100 ಚಾರ್ಜ್ ಆಗಿರ್ತೈತಿ. ಬರೇ ಮಾತು ನೋಡ್ಕೊಂತ ಕೊಡ್ತೀರಿ, ಶಕ್ತಿ ಹೋಗುತ್ತೆ. ಹಂಗೆ ಬರೇ ಮಾತಾಡ್ತೀರಿ, ನಿಮ್ ಶಕ್ತಿ ಹೋಗುತ್ತೆ. ಬರೀ ಕೇಳ್ತೀರಿ, ಶಕ್ತಿ ಹೋಗುತ್ತೆ. ಬರೀ ಕೇಳಿದ್ದ ಬರೀ ಮಾತಾಡಿದ್ದ ಬರೀ ನೋಡಿದ್ದ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ನಿಮಗೆ ಎನರ್ಜಿ ಉಳಿಸ್ಬೇಕಾ? ಎನರ್ಜಿ ಉಳಿಸ್ಕೊಂಡ್ರೆ ನಿಮಗೆ ಕಮ್ಮಿ ಆಗುತ್ತೆ. ಅಲ್ಲಿ ವೇಸ್ಟ್ ಮಾಡ್ತೀರಿ, ಇಲ್ಲಿ ತೊಗೊಳಕ್ ಬರ್ತೀರಿ. ಅಲ್ಲಿ ತಗೊಂತೀರಿ, ಇಲ್ಲಿ ವೇಸ್ಟ್ ಮಾಡ್ತೀರಿ. ಖಾಲಿ ಬಿಂದಿಗೆ ಮತ್ತ ಏನು ನೀರು ಬರಲಿಲ್ಲ, ನಿಮಗೆ ಆರಾಮಾಗುವುದಿಲ್ಲ. ಮತ್ತೆ ಏನು ಮಾಡಬೇಕು? ಇಲ್ಲಿ ಮೌನವಾಗಿರಕ್ಕೆ ಕಲೀರಿ. ಮೌನವಾಗಿದ್ರೆ ಎನರ್ಜಿ ಉಳಿತೈತಿ. ಆದ್ರೆ ಆಗುವುದಿಲ್ಲ ನಿಮಗೆ. ಮಾತಾಡಿ ರೂಢ ಮೌನ ಅನ್ನೋದೇ ಗೊತ್ತಿಲ್ಲ. ತಿಂದು ರೂಢ ಇದ್ದವ್ರಿಗೆ ಉಪವಾಸ ಅನ್ನೋದು ಗೊತ್ತಿಲ್ಲ. ಉಪವಾಸ ಬಿದ್ದರೆ ಶಕ್ತಿ ಬರ್ತದ, ಉಪವಾಸ ಬಿಡುದಿಲ್ಲ. ಉಪವಾಸ ಬಿಡ್ರಿ. ಉಪವಾಸವೇ ಎಲ್ಲ ರೋಗಕ್ಕೆ ಮದ್ದದ ಅಂತಾರ, ಗೊತ್ತಿಲ್ಲ? ಲಂಘನಂ ಪರಮೌಷಧಂ ಅಂತಾರ, ಗೊತ್ತಿಲ್ಲ? ಅದಕ್ಕೆ ಉಪವಾಸ ಬೀಳಾಕ ಕಲೀರಿ, ಮೌನವಾಗಿರಾಕ ಕಲೀರಿ. ಆ ನಂತರ ಅಲ್ಲೇನು ಟ್ರೀಟ್ಮೆಂಟ್ ತೊಗೊಂಡಿರ್ತಿರಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ರಿ, ಜಗತ್ತು ನೋಡಕ್ಕೆ ಹೋಗ್ಬೇಡ್ರಿ. ನೋಡಿ ಕಣ್ಣು ದನದಾವ, ಮಾತಾಡಿ ಬಾಯಿ ದನದದ, ಕೇಳಿ ಕಣ್ಣು ದನದದ. ಅದಕ್ಕೆ ಬಸವಣ್ಣವರು ಅತ್ತಿತ್ತ ಹೋಗದಂತೆ ನನ್ನ ಕೆಳವನ ಮಾಡಯ್ಯ ತಂದೆ ಅಂದ್ರು. ಅದನ್ನ ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂದ್ರು. ಅದನ್ನ ಕೇಳದಂತೆ ನನ್ನ ಕಿವುಡನ ಮಾಡಯ್ಯ ತಂದೆ ಅಂದ್ರು ಅವರು. ಎದಕ್ಕೆ ಹೇಳ್ಯಾರ? ಸುಮ್ಮನೆ ಹೇಳ್ಯಾರ. ನೀವೆಷ್ಟು ಓಪನ್ ಇಡ್ತೀರಿ, ನವರಂಧ್ರಗಳು ಎಷ್ಟು ಓಪನ್ ಇಡ್ತೀರಿ, ಅಷ್ಟು ಶಕ್ತಿ ಸುಮ್ಮನೆ ಹೋಗುತ್ತೆ. ಅಲ್ಟಿಮೇಟ್ಲಿ ನೀವು ಗಳಿಸಿದ್ದೇನಂತ. ಮಾತಾಡಿದ್ರೆ ಏನು ಬಂತು? ಕೇಳಿದ್ರೆ ಏನು ಬಂತು? ನೋಡಿದ್ರೆ ಏನು ಬಂತು? ತಿಂದು ನಿತ್ಯ ಅದು ಮುನ್ಸಿಪಾಲ್ ತಿಪ್ಪಿ ಗುಂಡಿ ಮಾಡಿರಪ್ಪ ಹೊಟ್ಟೆ ಅನ್ನೋದು. ನೀವು ಬದುಕಾಕ ಏನು ಬೇಕು? ಕೆಲಸ ಮಾಡಕ್ಕೆ ನಿಮ್ಗೆ ಏನು ಬೇಕು? ಕುಡ್ತೀರಾ, ಬೀಸ್ತೀರಾ, ಏನು ಮಾಡ್ತೀರ? ನೀವು ಒಗಿತೀರ, ಹಿಂಗೆ ಒತ್ತೀರಿ, ಬಟ್ಟೆ ಒಗ್ಯಾರ ಹಾಕವು, ಹಿಂಗೆ ಒತ್ತೀರಿ, ಬೀಸ್ತದ. ಶಾರೀರಿಕ ಶ್ರಮ ಇಲ್ಲ. ಅದಕ್ಕೆ ನೀವು ಹಿಂಗಿದ್ದವರು ಹಿಂಗಾಗಿದೆ. ಹಂಗಾದ ಕೂಡಲೇ ಜಡ್ ಶುರು ಆಗ್ಯಾವ. ಅದಕ್ಕೆ ತೂಕ ಇಳ್ಸಕ್ಕೆ ಬರ್ತೀವಿ. ಮತ್ತು ಗೊತ್ತಾಗಲಿಲ್ಲ ಏನು? ಎಲ್ಲ ಹೆಣ್ಮಕ್ಳು ಮಾಡೋದು ಅದೇ ತಪ್ಪು. ಪಾಪ ಹೆರಿಗೆ ಆದಮೇಲೆ ಸಹಜವಾಗಿ ಮೈ ದಪ್ಪ ಹಾಕೊಂತ ಹೋಗ್ತದೆ. ದಪ್ಪ ಆಗುತ್ತ ಅಂತ ಗೊತ್ತಾದ ಕೂಡಲೇ ಎಲ್ಲವನ್ನ ಇಳಿಸ್ಕೋಬೇಕು. ನೀವು ಪಥ್ಯ ಮಾಡಬೇಕು. ವೇಟ್ ಈಗ ನಿಮ್ಮ ಒಂದು ಏನಪ್ಪ ಅಂತಂದ್ರೆ, ಒಂದು ಬಿಲ್ಡಿಂಗ್ ಕಟ್ತೀರಿ. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಿಲ್ಲರ್ ಹಾಕ್ತೀರಿ. ನಿಮಗೇನದ? 2 ತಳಗೊಂದು ಮ್ಯಾಗೊಂದು ಅಂತಿಕೊಂಡು. ಅವಾಗ ಇಂಜಿನಿಯರ್ ಹೇಳ್ತೀರಿ, ತಳಗೊಂದು ಮ್ಯಾಗ ಅಂದ್ರೆ ಎಷ್ಟು ಬೇಕಪ್ಪ? 10 mm ಬಾರ್ ಹಾಕ್ರಿ ಅಂತ ನಾವ, 10 mm ಬಾರ್ ಚಡಿ ಹಾಕ್ರಿ ಅಂತ ನಾವ. ಕಟ್ಟಿದ ಮೇಲೆ ಏನಾತಪ್ಪ ಅಂತಂದ್ರೆ, 2 ಮೊದಲು ಕಟ್ಟಿದ್ರಿ, ಮುಂದೆ ಚಲೋ ಬಾಡಿಗೆ ಬರಕತ್ತು, ಇನ್ನೊಂದು ಬಾಡಿಗೆ ಐತೆ ಅಂತ ಕೇಳಕತ್ತಿದ್ರು. ಅದಕ್ಕೆ ಇದ್ರ ಮ್ಯಾಗ ಒಂದು ಕಟ್ಟಬೇಕು ಅಂತಂದ್ರೆ ಮತ್ತೊಂದು ಕಟ್ಟಿದ್ರಿ, ಮತ್ತೊಂದು ಅದ್ರ ಮ್ಯಾಗ ಕಟ್ಟಬೇಕಂದ್ರೆ 4 ಬಿಲ್ಡಿಂಗ್ ಕಟ್ಟಿದ್ರಿ.
ಎದರ ಮ್ಯಾಗ 10 MM ಬಾರ್ ಮ್ಯಾಗ ತಡ್ಕೊಂತನದು ಬಿದ್ದು ಹೋಗ್ತದೆ ಒಂದು ದಿವಸ. ಹಂಗೆ ಈ ದೇಹ ಅನ್ನೋದು ಒಂದು ಮನಿ. ನಿಮ್ಮ ಕಾಲು ಅನ್ನೋದು MM ಬಾರ್ ಅವು. ಈಗ ಇಷ್ಟು ಕಾಲದವಲ್ಲ, ಇದ್ರ ಮ್ಯಾಗ ಎಷ್ಟು ಭಾರ ಹಾಕಿರಿ ನೀವು? ತಡ್ಕೊಂತನ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಎಷ್ಟೋ ಮಂದಿ ಬರ್ತಾರೆ ಹೆಣ್ಮಕ್ಳು, ಗುರುಗಳ ನಾವು ಮತ್ತೆ ತಾಳ್ಗಿದ್ವಿ ರೀ, ನಮ್ಮ ಯಜಮಾನ್ರು ನಾನು ನೋಡಕ್ಕೆ ಬಂದಾಗ, ಯು ಆರ್ ಸೋ ಟ್ರಿಮ್, ಭಾಳ ಟ್ರಿಮ್ ಮದಿ, ಸೊಂಟ ಇಷ್ಟ ತಣ್ಣಗದ, ಭಾಳ ಚಂದ ಕಾಣಿಸ್ತಿ ಅಂದ್ರು. 2 ಹಡ್ದಿನ ಗುರುಗಳು. ಈಗ ಹಿಂಗಾಗಿವ್ನಿ. ಈಗ ನಮ್ಮ ಯಜಮಾನ್ರು ಡ್ರಮ್ ಆಗಿ ಅಂತಾರ. ಅದಕ್ಕೆ ಡ್ರಮ್ ಆಗಿನ್ರಿ, ಅದಕ್ಕೆ ಟ್ರಿಮ್ ಆಗಕ್ಕೆ ಏನ್ರ ಔಷಧಿ ಐತೆ ಬರ್ತಾರೆ. ಎಂತ ಹುಚ್ಚತನ. ಫಾರಿನ್ ಕಂಟ್ರಿಗೆ ಹೋಗ್ರಿ, 190 ಜನ ಭಾಳ ಅವೇರ್ನೆಸ್ ಇರ್ತದೆ. ಒಂದು ಏನ್ರ ತಿಂದ್ರಪ್ಪ ಅಂದ್ರೆ ಮ್ಯಾಗ ಬರ್ದಿರ್ತಾರೆ. ಅದ್ರ ಒಂದು ಬ್ರೆಡ್ ತೊಗೊಂಡಿರ್ಲೋ 210 ಕ್ಯಾಲ್ರಿ, ಒಂದು ಪುರಿ ತಿಂದಿರ್ಲೋ ಅದ್ರ ಮ್ಯಾಗ ಬರ್ದಿರ್ತಾರ 70 ಕ್ಯಾಲ್ರಿ, ಒಂದು ಬಾಳೆಹಣ್ಣು ತಿಂದಿರ್ಲೋ 30 ಕ್ಯಾಲ್ರಿ. ಟೋಟಲಿ ಒಬ್ಬ ಮನುಷ್ಯ 2,500 ಕ್ಯಾಲ್ರಿ ತಿನ್ಬೇಕು, 2 ರಿಂದ 2,500 ಕ್ಯಾಲ್ರಿ ತಿನ್ಬೇಕು. ನೀವು ತಿಂತೀರಿ 5,000 6,000 ಕ್ಯಾಲ್ರಿ. ಮತ್ತು ಬರ್ನ್ ಹೆಂಗೆ ಮಾಡ್ತೀರಿ? ಅದಕ್ಕೆ ಅವ್ರಿಗೆ ಅವೇರ್ನೆಸ್ ಅದ. ನಾನು ಇಷ್ಟು ಕ್ಯಾಲ್ರಿ ಹೆಚ್ಚು ತಿಂದೆ, ಅದಕ್ಕೆ ಬರ್ನ್ ಮಾಡೋಕ್ಕೆ ಯೋಗ ಮಾಡ್ತಾರ, ವಾಕಿಂಗ್ ಮಾಡ್ತಾರ, TMT ಮಾಡ್ತಾರ, ಎಕ್ಸಸೈಸ್ ಮಾಡ್ತಾರ. ನಿಮಗೆ ಆ ಪ್ರಜ್ಞೆನೇ ಇಲ್ಲ, ವಾಕಿಂಗ್ ಹೋಗುದಿಲ್ಲ. ಏನು ಮಾಡ್ತೀರಿ ನೀವು? ಅದಕ್ಕೆ ದೊಡ್ಡತೆ ಹಾಕಿರಿ. ಈಗೇನೂ ಅನಿಸೋದಿಲ್ಲ. ವಯಸ್ಸಾದಂತೆಲ್ಲ ಕಾಲು ಹಿಡ್ಕೊಂತವ, ಅಡ್ಡಾಡಕ್ಕೆ ಬರೋದಿಲ್ಲ. ಭಾಳ ಡೇಂಜರ್ ರೀ. ಎಲ್ಲಿ ಮಠ ನೀವು ಚಲಿಸ್ಕೊಂತಿರ್ತೀರಿ, ಎಲ್ಲಿ ಮಠ ನಡ್ಕೊಂತಿರ್ತೀರಿ, ಅಲ್ಲಿ ಮಠ ನೀವು ಚಂದ ಇರ್ತೀರಿ. ಒಮ್ಮೆ ಪರಾವಲಂಬಿ ಆದರೆ ನಿಮ್ಮ ಬದುಕು ಘೋರದು. ಯಾರು ಒಂದು ತುತ್ತು ಇದನ್ನ ಹಾಕೋದಿಲ್ಲ ನಿಮಗೆ, ಕುಂತಲ್ಲೇ ಕುಂತ್ರು. ಅದಕ್ಕೆ ನಡ್ಕೊಂತಿದ್ರೆ ನಿಮ್ಮ ಜೀವನ ನಿಶ್ಚಲ ಆದರೆ, ನಡಿಲಾದ ಬಂತು ಕುಂತಲ್ಲೇ ಕುಂತ್ರಿ, ಹೆಂಡಿ ಹೊತ್ಲ ಮುಗೀತು. ನೋವು ಶುರುವಾಗುತ್ತ, ಸಾವು ಶುರುವಾಗ್ತದಲ್ಲಿ. ಅಡ್ಡಾಡ್ಕೊಂಡಿದ್ದಷ್ಟು ಚಲೋನೋ, ಒಂದಲ್ಲೇ ಕುಂತಲ್ಲೇ ಕುಂತ್ರಪ್ಪ ಚಲೋನೋ, ಮಕ್ಕೊಂಡ್ರೆ ಚಲೋನೋ? ಯಾವ ಚಲೋ? ಅಡ್ಡಾಡ್ಕೊಂತಿದ್ರ. ಬಟ್ ಅಡ್ಡಾಡಕ್ಕೆ ಕಾಲ ಇಲ್ಲ ಅಂತಾರೆ. ಅಡ್ಡಾಡಕ್ಕೆ ದೊಡ್ಡದೇಹ ಮಾಡ್ಕೊಂಡ್ರೆ ಹೆಂಗೆ ಅಡ್ಡಾಡ್ತೀರಿ? ಕುಂತು ಮೊದಲ ದುಡಿತೇಗಿರಿ, ಅಡ್ಡಾಡಕ್ಕೆ ಬರೋದಿಲ್ಲ, ಮತ್ತೆ ಕುಂಡಿರ್ತೀರಿ, ತಿನ್ನೋದು ಮಾತ್ರ ಕಮ್ಮಿ ಮಾಡೋದಿಲ್ಲ. ಇದರಿಂದ ಭಾಳ ಘೋರದು. ನಿಮಗೆ ಮುಂದಿನದು ಕಲ್ಪನಾ ಇರಲಿ. ಇಂಥದೇ ದೇಹವನ್ನು ನಾನು ಉಳಿಸ್ಕೊಂಡು ಹೊಂಟ್ರೆ ನೀವು ಮುದುಕ ಹಾಕೊಂತ ಹೊಂಟಿರಿ, ಹರಿದಾಗುದಿಲ್ಲ. ನೀವು ಮುದುಕರ ಹಾಕೊಂತ ಹೊಂಟಿರಿ. ಭಾಳ ಭೀಕರದು. ಮುಂದಿನ ದಿನಮಾನ ಭಾಳ ಭೀಕರದು. ಯಾರು ಇಲ್ಲ ತಿಳ್ಕೊರಿ. ಎಲ್ಲಿ ಮಠ ನಿಮ್ಮ ಕೈಕಾಲ ಆಡ್ತವ, ಎಲ್ಲರೂ ನಮ್ಮವರೇ ಈ ಜಗದಲ್ಲಿ. ಎಲ್ಲ ನೀವು ಬರೋಬ್ಬರಿದ್ರೆ ಎಲ್ಲರೂ ನಮ್ಮವರು. ಲೆಕ್ಕ ಹೊಡೆದು ಬಿಡ್ಬೇಕಾರ. 1ನೇ ದಿವಸ ಅವ್ರು ಲೆಕ್ಕ ಹೊಡಿತಂತ. ಹೌದಾ? ಅಯ್ಯೋ ನಿನ್ನೆಲ್ಲ ಅಡ್ಡಾಡಿದ್ನಲ್ರಿ, ಅವನು ಮಾಡ್ತಾರೆ. ಇಷ್ಟ ಮನೆಗೆ ಮಾತಾಡ್ಸಕ್ಕೆ ಬರ್ತಾರ, ಒಂದು ಬ್ರೆಡ್ ಕೊಡ್ತಾರ, ಬಿಸ್ಕಿಟ್ ಕೊಡ್ತಾರ, ಹೊಕ್ಕಾರ. ಆದ್ರೆ ಬಂದು ಹೋಗ್ತಾರ ಅಷ್ಟೇ, ಲಸ್ಬಿಡ್ತಾರ ಅಷ್ಟೇ. ಅನುಭವಿಸ್ರು. ಲೆಕ್ಕ ಹೊಡಿಲ್ಬೇಕಾರ. ಮೊನ್ನೊಬ್ರು ಯಾರೋ ಬಂದಿದ್ರು, ಈ ಹೊಸ ಜಡ್ಡು ಬಂದೈತಿ ಟೆನ್ಷನ್ನಿಂದಾಗಿ. ಲಕ್ವ ಅಂದ್ರೆ ಅರ್ಧ ಭಾಗಕ್ಕೆ ಹೊಡಿತೈತಿ. ಈಗ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಬರ್ತದ, MS ಡಿಸೀಸ್ ಅಂತಾರ. ಬ್ರೈನಿಗೆ ಚಿಂತೆ ಮಾಡಿ TV ನೋಡಿ ಮೊಬೈಲ್ ನೋಡಿ ಬ್ರೈನ್ಗೆ ನರ್ವ್ಸ್ ಎಲ್ಲ ವೀಕ್ ಆದಾಗ ಕೆಳಗಿನ ಭಾಗ ಸ್ಥಿಮಿತ ಕಳ್ಕೊಂತತಿ. ಕಾಲು ಸರ್ಸಾಕ್ ಬರೋದಿಲ್ಲ, ನೊಣ ಕೂಡ್ಲಿ, ಒಟ್ಟು ಕಾಲು ಮೂಮೆಂಟೇ ಇಲ್ಲ. ಮ್ಯಾಗಲ್ದೆಲ್ಲ ಆರಾಮ್ ಮೂಮೆಂಟ್ ಮಾಡ್ತಾರೆ, ತಿಂತಾರ, ಉಂತಾರ. ಬಟ್ ಸಂಡಾಸ್ ಹೋಗಿದ್ದು ಗೊತ್ತಾಗುದಿಲ್ಲ, ಒಂದಕ್ಕೆ ಹೋಗಿದ್ದು ಗೊತ್ತಾಗುದಿಲ್ಲ. ಹಿಂಗೆ ಕರ್ಕೊಂಡ್ಬಂದಾರ. ಕೈ ಬಗೆಯಾಗತ್ತೇನ ಗುರುಗಳ, ಇದರಿಂದ ಪಾರ್ ಮಾಡ್ರಿ. ನನ್ನ ಮಕ್ಳು ಎಷ್ಟರ ಮಾಡ್ತಾರ್ರಿ, ಬ್ಯಾಸರ ಮಾಡ್ಕೊಳಕತ್ಯಾರ್ರಿ. ಈಗ ಮಾಡೋದು ಮಾಡಿ. ಎಲ್ಲಿ ಮಠ ಆರಾಮಿರ್ತೀರಿ ಅಲ್ಲಿ ಮಠ ಭಾಳ ಚಲೋ ಅಮ್ಮ. ನಡ್ಕೊಂತ ಅದಿರಿಲ್ಲ, ಅಡ್ಡಾಡ್ಕೊಂತ ಅದಿರಿಲ್ಲ, ಭಾಳ ಚಲೋ ಇದು. ಗಟ್ಟಾತು ಅಡ್ಡಾಡೋದು, ಅವಾಗ ಗೊತ್ತಾಗುತ್ತೆ ನೋಡ್ರಿ ನಿಮ್ದು. ಯಾರು ಇಲ್ಲ, ಗಂಡ ಹೇಂತಿಲ್ಲ, ಹೆಂಡತಿ ಗಂಡಿಲ್ಲ, ಸುಮ್ಮನೆ ಎಲ್ಲ ಸಂಬಂಧಗಳು. ಯಾರಿಗೆ ಯಾರೋ ನಿನಗಿನ್ಯಾರೋ ಬರಿದೇ ದಾರಿ ಕಾಯುವೆ ಹಾಡ್ಕೊಂತ ಕೂಡ್ತೀವಿ ಅಷ್ಟೇ.
ಯಾರಿಗ್ಯಾರು ಇಲ್ರಿ. ನೀವು ಭ್ರಮ ಅದ. ನನ್ನ ಮಗ ಅದನ, ನನ್ನ ಗಂಡ ಅದನ, ನನ್ನ ಹೆಂಡತಿದ, ಯಾರಿಗ್ಯಾರು ಇಲ್ಲ. ಯಾವಾಗ ಗೊತ್ತಾಗತ್ತ? ಹಂಗಾದ ಗೊತ್ತಾಗತ್ತೆ. ಅದಕ್ಕೆ ನಾ ಏನು ಹೇಳಕತ್ತೀನಿ, ಮಾತಾಡಬೇಡ್ರಿ, ಖಾಲಿ ಪಾಲ್ತು ಮಾತಾಡಬೇಡ್ರಿ. ಅಲ್ಲಿ ಟ್ರೀಟ್ಮೆಂಟ್ ಹೋಗಿರ್ತೀರಿ, ಟ್ರೀಟ್ಮೆಂಟ್ಗೆ ಇದನ್ನ ಹಾಕಿರ್ತಾರ, ಮತ್ತೆ ನೋಡ್ಕೊಂಡು ಮಕ್ಕೊಂಡಿರ್ತಾರಪ್ಪ ನೀವು. ಅಲ್ಲಿ ಕಟ್ಟಿರ್ತಾರ, ಖಾಲಿ ಕಟ್ಟಿರ್ತಾರ, ಹಿಂಗೆ ನೋಡ್ಕೊಂತ ಮತ್ತೆ ಯಾಕಿದೆಲ್ಲ ಮಾಡ್ತೀರಿ? ಕಣ್ಣು ಮುಚ್ಚ್ರಿ, ಕಾಲು ಕಟ್ಟಿರ್ತಾರ, ಎತ್ತಿರ್ತೀರಿ, ಕೈಯಾಗ ಏನಲ್ಲ ಬಾಡಿ ಒಳಗೆ ನೋಡ್ಕೋರಿ. ನಾ ಹೇಳೋದು ಸ್ಪಷ್ಟವಾಗಿ ಕೇಳ್ರಿ. ಉಡಾಪಿ ಮಾತಾಡ್ತಾ ಇಲ್ಲ, ನಾನು ನಿಮ್ಮ ಹಿತಕ್ಕಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲೇ ಬಂದಿರಿ, ಇಲ್ಲಿ ಏನು ಮಾಡ್ಬೇಕಾದ್ರೆ ಮಾಡ್ರಿ. ಮನೆಗೆ ಹೋಗಿ ಮಾಡೋಕ್ಕಾಗೋದು ನಿಮ್ಗೆ, ಮನೆಗೆ ಹೋಗಿ ಕಣ್ಣು ಮುಚ್ಕೊಂಡು ಕಾಲೆತ್ತದಾಗ ಆಗೋದಿಲ್ಲ ನಿಮ್ಗೆ. ಓಂಕಾರ ಅಂತೆ ಮನಸ್ಸಿನಾಗ, ಓಂಕಾರ ಅಂದಾಗ ಬ್ಯಾಸ ಆಡತ್ತೋ ಚಲೋ ಅನಿಸ್ತಾವ ನಿಮಗೆ. ಓಂಕಾರ ಅನ್ರಿ ಎಷ್ಟು ಜಟ್ಟು ಹೋಗ್ತಾವು ಅಂತಲ್ಲಿ ಯಾಕೆ ಮಾಡ್ಬಾರ್ದು? ಅನುಭವಿಸಿ ಮಾತಾಡಬೇಡ್ರಪ್ಪ. ಏನು ಪ್ರಯೋಜನ ಏನು ಹೇಳ್ರಿ? ಯಾಕೆ ಮಾತಾಡ್ತೀರಿ? ಆ ನಂತರ ಇನ್ನೊಂದು ತಪ್ಪು ಮಾಡ್ತೀರಿ ನೀವು. ಇಲ್ಲೇ ತೆಂಗಿನಕಾಯಿ ಬೆಳೆದಿರ್ತಾನೋ, ಇನ್ನು ಮಾವಿನ ಹಣ್ಣು ಬರ್ತಾವೆ, ಮಾವಿನಕಾಯಿ ಬರ್ತಾವೆ, ಇಷ್ಟು ಚಿಕ್ಕು ಹಣ್ಣು ಒಂದು ಉಳಿಸೋದಿಲ್ರಿ ನಮಗೆ. ಯಾಕ್ರಿ? ನೀವೇನು ಉತ್ತಿದ್ರ, ಬಿತ್ತಿದ್ರ, ನೀರು ಹಾಕಿದ್ರ, ನಿಮಗೇನು ಹಾಕದ ಮುಟ್ಟಾಕ? ಒಂದೇ ಒಂದು ಮಂದಿದ್ ಮುಟ್ಟಬೇಡ್ರಿ ಉಪ್ಪ. ಯಾರ್ದವ್ರನ್ನ ಮುಟ್ಸಕ್ ಬಂದಿರಿ ನೀವು. ಇವತ್ತು ನಿಮ್ಮ ಅತ್ತಿ ನಿಮ್ಗೆ ಕಾಡ್ತಾಳಪ್ಪ ಅಂತಂದ್ರ ಆಕಿ ನಿಮ್ಮ ಕಷ್ಟ ಕಡೆ ಯಾಕೆ ಬಂದ ದೇವತೆ ಅಂತ ತಿಳ್ಕೊರಿ. ನೀವೇನೋ ತಪ್ಪು ಮಾಡಿರಿ, ದೇವರು ಅತ್ತಿ ರೂಪದಾಗ ಕಳ್ಸ್ಯಾನ. ಹಂಗ ಯಾರಿಗೋ ಏನೋ ಕೊಡ್ತೀರಿ, ಯಾರೋ ನಿಮ್ದು ಕದೀತಾರ, ಯಾರೋ ಒಯ್ತಾರ. ಯಾತಕ್ಕಪ್ಪ ಅಂದ್ರ ಇಲ್ಲಿ ತಗೊಂಡೋಗಿರ್ತಿರಲ್ಲ, ಇಲ್ಲಿ ಒಬ್ಬರದ್ದು ಎತ್ತಿರ್ತಿರಲ್ಲ, ಅದು ಮುಟ್ಟಿಸ್ತೀರಿ ನೀವು. ಅದಕ್ಕೆ ಮತ್ತೊಬ್ರು ತಗೋಬೇಡ್ರಿಪ್ಪ, ಮುಟ್ಟಕ್ಕೆ ಹೋಗ್ಬೇಡ್ರಿ. ಈ ಹೆಣ್ಮಕ್ಳು ದೊಡ್ಡ ಕೆಟ್ಟ ಚಟಪ್ಪ ಅಂತಂದ್ರೆ ಮಂದಿ ಮನೆಗೆ ಹೋಗಿ ಸಾಕು, ಜಂಪರ್ ಪೀಸ್ ಕೊಡ್ತಾರ, ಇದನ್ನ ಕೊಡ್ತಾರ. ನಿಮ್ಗೆ ಅನಿಸುತ್ತಿಲ್ಲ ಅದು ಅವಾಗ, ಅಯ್ಯಪ್ಪ ಯಾಕ ನಿಂದ ಋಣ ತಿನ್ನೋದಾಗಿತ್ತಲ್ಲ, ಯವ್ವ ಒಂದು ಕಪ್ ಚಾ ಕೊಟ್ರೆ ಋಣ ತಿಂದಿರಂತ ಅನ್ಸುತ್ತೆ ನಿಮ್ಗೆ. ಋಣದ ಮಾತ ಬರ್ತಿತ್ತಿಲ್ಲ. ಅದಕ್ಕೆ ಋಣ ತಿನ್ನಕ್ಕೆ ಹೋಗ್ಬೇಡ್ರಿ. ಹಿಂದಕ್ಕೆ ಯಾರ್ದೋ ಋಣ ತಿನ್ಸಾಕ ಮುಟ್ಸಾಕ ಈ ಜನ್ಮದಾಗ ಬಂದಿರಿ. ಯಾರ್ಯಾರ್ದೋ ತಿಂದಿರಿ ಋಣ, ನಿಮ್ಗೆ ಗೊತ್ತಿಲ್ಲ. ಅದ್ರ ಮುಟ್ಸಾಕ ಇಲ್ಲಿ ಬಂದಿರಿ. ಮತ್ತೆ ಯಾಕಾದಾಗ ಮಾಡ್ತೀರಿ? ಈ ಋಣಬಂಧನದಿಂದ ಮುಕ್ತರಾಗಬೇಕು. ತಂದಿ ತಾಯಿ ಗುರು, ಹೌದಾ, ಭೂಮಿ ಮನಿ ಆಸ್ತಿ ಎಲ್ಲ ಏನದಲ್ಲ ಪೂರ್ವಜನ್ಮದ ಕರ್ಮದಿಂದ ಸಿಗುತ್ತದ. ಪೂರ್ವಜನ್ಮದ ಕರ್ಮದಿಂದ ಅದೇ ಪ್ಲಾಟ್ ಸಿಗಬೇಕಂದ್ರೆ ಆ ಪ್ಲಾಟ್ ನಿನ್ ಬಿಟ್ಟು ಹೋಗುದಿಲ್ಲ. ಪೂರ್ವಜನ್ಮದ ಕರ್ಮದಿಂದ ಅಂತ ಗಂಡ ಸಿಗ್ತಾನ, ಪೂರ್ವಜನ್ಮದ ಕರ್ಮದಿಂದ ಅಂತ ಏನ್ ಸಿಗ್ತಾಳ? ಪೂರ್ವಜನ್ಮದ ಕರ್ಮ ಋಣಾನ ಬಂದಿರ್ತದ. ಋಣಾನ ಬಂದ ರೂಪೇನ ಪತಿ ಪತ್ನಿ ಸುತ ಆಲಯ ಗುರು. ಆದ ಕಾರಣ ಮತ್ತೊಬ್ಬ ಋಣ ತಿನ್ನಕ್ ಹೋಗ್ಬ್ಯಾಡ್ರಿ, ಮತ್ತೊಬ್ಬರ ವಸ್ತುವನ್ನು ತೊಗೊಳಕ್ ಹೋಗ್ಬ್ಯಾಡ್ರಿ, ಹೆಚ್ಚು ಮಾತಾಡಬ್ಯಾಡ್ರಿ. ಹೆಚ್ಚು ಇದಕ್ಕ ಏನಪ್ಪ ಅಂತಾರಪ್ಪ ಅಂದ್ರ ವಿತ್ಡ್ರಾವಲ್ ಆಫ್ ದಿ ಶನ್ಸ್ ಅಂತಾರ. ಅಂದ್ರ ಒಳಗೆ ಅಂತರಿಂದ್ರಿಯಗಳನ್ನ ಒಳಗೆ ತಗೊಳ್ಳೋದು ಅಂತಾರ. ಹೌದಾ? ಅದಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಬರ್ತದ. ಇದು ಒಂದು ಭಾಗ. ಪ್ರತ್ಯಾಹಾರಪ್ಪ ಅಂದ್ರೆ ಇಂದ್ರಿಯಗಳನ್ನ ಒಳಗೆ ಎಳ್ಕೊಳ್ಳೋದು. ಹೆಂಗ ಒಂದು ಆವೆ ಅದಕ್ಕೇನಂತಾರ? ಅದಕ್ಕೆ ಆವೆನಂತಾರೆ, ಆಮೆ ಅಂತಾರ. ಹೌದಾ? ಕಲ್ಲಾವಿ ನೀರಾವಿ ಅಂತಾರಲ್ಲ. ಒಂದು ಆವೆ ಅಪಾಯ ಬಂದಾಗ ಅಷ್ಟು ಕಾಲು ಕೈ ಮುಖ ಎಲ್ಲ ಜಕ್ಕೊಂತದಲ್ಲ. ಒಳಗೆ ಹೋಗಿ ಕೂತು ಬೇಕಾದ್ ಮಾಡ್ರಿ, ಏನು ಜಪ್ಪಡೋದಲ್ಲ ಅದು. ಹಂಗೆ ನಿಮ್ಮೊಳಗೆ ಒಂದು ಅಂಥ ಶಕ್ತಿ ಅದ, ಅದ್ಭುತ ಶಕ್ತಿ ಅದ. ಅದು ಉಳಿಸ್ಕೊರಿ. ಇಂದ್ರಿಯಗಳು ಹೊರ ಹೋಗಿರ್ತಾವ, ಅದು ಜಕ್ಕೊಂಬಿಡ್ರಿ. ಮಾತಾಡ್ಬೇಕಾಯ್ತಲ್ಲ, ಮಾತಾಡ್ದ ಒಳಗೆ ಜಕ್ಕೊಂಬಿಡ್ರಿ. ತಿನ್ಬೇಕಾಯ್ತು, ಇನ್ನು ತಿನ್ಬೇಕನ್ಸುತ್ತ, ಜಕ್ಕೊಂಬಿಡ್ರಿ ಒಳಗಡೆ. ಸಾಕು, ಎಷ್ಟು ಬೇಕು ಅಷ್ಟು ತಿನ್ಬೇಕು. ಹೆಚ್ಚಿನ ತಿಂದ್ರಪ್ಪ ಅಂದ್ರೆ ಅದು ಮತ್ತೆ ಹೊರೆ ಆಗತ್ತ. ಹೆಚ್ಚು ಒದ್ದಾಡ್ತದ ಹೊಟ್ಟಿ. ನಿಮಗೆ ಎಷ್ಟು ಬೇಕಪ್ಪ? 2,000 ಕ್ಯಾಲ್ರಿ 6,000 ಕ್ಯಾಲ್ರಿ ಹಾಕಿದ್ರೆ ಹೆಂಗೆ ಪಚನ ಮಾಡ್ಬೇಕದು? ಅದಕ್ಕೆ ಈ ಸತ್ಯವನ್ನು ತಿಳ್ಕೊರಿ. ಈ ಸತ್ಯವನ್ನು ತಿಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರಲ್ಲ. ಟ್ರೀಟ್ಮೆಂಟದ್ದು ಅತ್ಯಂತ ಅದ್ಭುತ ಪರಿಣಾಮ ನಿಮ್ಮ ಮೇಲೆ ಖಂಡಿತ ಆಗ್ತದೆ. ಬಟ್ ಅಲ್ಲಿ ತುಂಬ್ತರ ನೀವು ಖಾಲಿ ಮಾಡ್ತೀರಿ, ಅಲ್ಲಿ ತುಂಬ್ತರ ನೀವು ಖಾಲಿ ಮಾಡ್ತೀರಿ.
ಉಪಯೋಗಿಲ್ಲ. ಖಾಲಿ ಹೆಂಗೆ ಮಾಡಬಾರ್ದು, ಖಾಲಿ ಆಡೋದು ಹೆಂಗೆ ಮಾಡಬೇಕು, ಮಾತಾಡೋದು ಕಡಿಮೆ ಮಾಡಬೇಕು. ನೀವು ಸಾಯುವುದಿಲ್ಲ, ಯಾಕೆ ಅನವಶ್ಯಕ ಮಾತಾಡ್ತೀರಿ? ಅದರಿಂದ ಏನು ಬರ್ತದಂತ ನಿಮ್ಗೆ? ಸ್ವಲ್ಪ ಉಪಯೋಗ ಏನ್ರ ಫಾಯ್ದೆ ಇದ್ರೆ ಮಾತಾಡ್ರಪ್ಪ. ತಗೊಂಡು ಏನು ಮಾಡ್ತೀರಿ? ಮಂದಿ ಬದುಕು ಬರೇ ಮಂದಿದು ಕೇಳೋದು. ನಿಮ್ಮ ಬದುಕಿಗೆ ಶುದ್ಧ ಐತಿ ಅವನ ಮಂದಿ ಬದುಕು ತಗೊಂಡು ನೀವೇನು ಮಾಡ್ತೀರಿ? ನಮ್ಮ ಚಿಂತೆ ನಮಗೆ ಸಾಲದೆ, ನಮ್ಮ ಚಿಂತೆ ನಮಗೆ ಸಾಲದೆ, ಮತ್ತವ್ರ ಚಿಂತೆ ತಗೊಂಡು ಯಾಕೆ ಹಾಕೊಂತೀರಿ? ನಿಮ್ದ ಹೊಟ್ಟು ಭಯಂಕರ ಐತಿ, ಹೊತ್ತು ನಿಂತೈತಿ. ಅದಕ್ಕೆ ಇವನ್ನೆಲ್ಲ ಮಾತು ತಿಳ್ಕೊರಿ. ನಾನು ಹೇಳೋದು ಅತ್ಯಂತ ಅತ್ಯಂತ ನಿಮಗೆ ಏನು ಬೇಕು ಅದನ್ನ ಹೇಳೀನಿ. ಟೈಮ್ ಪಾಸ್ಗೆ ಅಂತ ಹೇಳಿಲ್ಲ, ಹೇಳಬೇಕಂತ ಹೇಳಿಲ್ಲ. ಹಿಂಗಿದ್ರ ನಿಮಗೆ ಪರಿಪೂರ್ಣ ನೀವು ಆರೋಗ್ಯದಿಂದ ಇರ್ತೀರಿ. ಹಿಂಗಿದ್ರ ನಿಮ್ಮ ಜೀವನದಾಗ ಸುಖ ಇರ್ತೈತಿ. ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲಪ್ಪ ಅಂದ್ರೆ, ಗಂಡ ಕುಡಿದು ಬಂದು ಒದಿತಾನಪ್ಪ ಅಂತಂದ್ರೆ, ಅತ್ತೆ ನಿಮಗೆ ಕಾಡ್ತಾಳಪ್ಪ ಅಂತಂದ್ರೆ ನಿಮ್ಮ ಕರ್ಮದ. ಯಾರೋ ಮನಸ್ಸು ನೋಯಿಸಿದಿರಿ, ನಿಮ್ಮ ಮನಸ್ಸು ನೋಯ್ತೈತಿ. ಈಗ ನೀವು ಮತ್ತೊಬ್ಬರ ಮನಸ್ಸು ನೋಯಿಸಿರ್ತೀರಿ, ಈಗ ನಿಮ್ಮ ಮನಸ್ಸು ನೋಯ್ತೈತಿ. ಇದಕ್ಕೆ ಕಟ್ಟಿಟ್ಟ ಬುತ್ತಿ ಇದು. ಇದಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ. ಕರ್ಮ ಸಿದ್ಧಾಂತ ಅಂತಾರೆ ಇದಕ್ಕೆ. ಮೊದಲ ಒಂದು ಕಾಲ ಇತ್ತು, ಹಿಂದಿನ ಕರ್ಮವನ್ನು ಮುಂದುನ್ನಬೇಕು, ಹಿಂದಿನ ಕರ್ಮವನ್ನು ಇಂದುನ್ನಬೇಕು, ಇಂದಿನ ಕರ್ಮವನ್ನು ಮುಂದುನ್ನಬೇಕಂತಿದ್ರು. ಹಿಂದಕ್ಕೆ ಮಾಡಿದ ಕರ್ಮ ಈ ಜನ್ಮ ಉಣ್ಬೇಕು, ಇವತ್ತು ಮಾಡಿದ ಕರ್ಮ ಮುಂದೆ ಉಣ್ಬೇಕು ಅಂತಿದ್ರು. ಆದ್ರೆ ನನಗೆ ಹೇಳುವ ಹಾಗೆ ಇವತ್ತಿಂದ ಇವತ್ತ ಉಂಡು ಹೋಗತ್ತೀರಿ ಎಲ್ಲರೂ. ಇವತ್ತಿಂದ ಇವತ್ತ ಉಣ್ಣಾಕತ್ತೀರಿ ಓಪ ನೀವು. ಇವತ್ತಿಂದ ಇವತ್ತ ಉಣ್ಣಾಕತ್ತೀರಿ. ಈಗ ಇವನ್ ಮನಸ್ಸು ನುಸಿದ್ರಲ್ಲ, ಸದ್ಯ ಮತ್ತೊಬ್ರು ಬಂದು ನಿಮ್ಮ ಮನಸ್ಸು ನುಸ್ತಾರೆ. ಅವ್ರದ್ದು ತುಡು ಮಾಡ್ತಿರಲ್ಲ, ಮತ್ತೊಬ್ರು ಅವ್ರ ಡಬಲ್ ಹೋಗೋದು ನಿಮ್ಗೆ ತುಡುಗು ಮಾಡ್ತಾರೆ. ಇದು ಗೊತ್ತಾಗುದಿಲ್ಲ ನಿಮ್ಗೆ, ಗೊತ್ತಾಗುದಿಲ್ಲ ಈ ಕರ್ಮ ಸಿದ್ಧಾಂತ. ಇವು ನಿಮ್ಮನ್ನು ಚಂದ ಇಡ್ಲಿಕ್ಕೆ ಕಾರಣ ಆಗ್ತವೆ. ಇಷ್ಟು ಹೇಳಿ ಭಾಳದ ಹೇಳ್ಕೊಂತ ಕುಂತ್ರ ಮತ್ತು ನಾಳೆ ಹೇಳ್ತೀನಿ ಅನ್ನೋಂಗಿಲ್ಲ. ಯಾಕಂದ್ರೆ ನಾ 10 ದಿವಸ ಊರಿಗೆ ಹೋಗ್ತೀನಿ. ನನಗೆ 10 ದಿವಸ ಊರಿಗೆ ಹೋಗ್ತೀನಿ ನಾನು. ಕಾರಣ ನಾ ಇದು ದಿನಾಲು ಇದನ್ನ ಹೇಳ್ಕೊತಿದ್ದೆ, ಬಟ್ ಇನ್ನೊಂದು ಸಾಧನ ಮಾಡಿಸ್ತಿದ್ದೆ. ಆದರೆ ಮತ್ತೆ ಹೇಳ್ತೀನಿ, ದಯವಿಟ್ಟು ಮೂಕರಾಗ್ರಿ. ಮೂಕನಾಗಬೇಕು. ಯಾಕೆ ಹೇಳ್ತಾರ? ಗುರುವಿನ ಮುಂದೆ ಮೂಕನಾಗಬೇಕು, ಟ್ರೀಟ್ಮೆಂಟ್ ತಗೊಳ್ಳೋ ಮುಂದೆ ಮೂಕನಾಗಬೇಕು, ಪೂಜೆ ಮಾಡೋ ಮುಂದೆ ಮೂಕನಾಗಬೇಕು. ನೀವು ಹೆಂಗೆ ಮಾಡ್ತೀರಿ ಪೂಜೆ ಮನ ಪೂಜೆ ಮಾಡ್ತೀರಿ, ಮನ ಮಂತ್ರ ಅಂತೀರಿ, ಬೇರೆ ಮನಸ್ಸು ಬೇರೆ ಕಡೆ ಇರ್ತದೆ, ಫಲ ದೊರಕುವುದಿಲ್ಲ. ಪೂರ್ಣ ಮನಸ್ಸು ಅಲ್ಲೇ ಇರಬೇಕು. ಅದಕ್ಕೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂತೀರಿ, ಪೂರ್ಣ ಮನಸ್ಸು ಅಲ್ಲೇ ಕೊಡ್ರಿ, ಅದು ಪರಿಣಾಮ ಆಗ್ತದೆ. ಹೌದಾ? ಊಟ ಮಾಡ್ತಿರ್ತೀರಿ, ಪರಿಣಾಮ ಆಗ್ತದೆ. ನಾ ಏನು ತಿಂತೀನಿ, ಇದು ಖಾರ ಆಯಿತು, ಸಿಹಿ ಆಯಿತು, ಹುಳಿ ಆಯಿತು ಅನ್ನೋದು ಇಂದ್ರಿಯಗಳಿಗೆ ಗೊತ್ತಾಗಬೇಕು. ಇಂದ್ರಿಯಗಳಿಗೆ ಗೊತ್ತಾದಾಗ ಅವಾಗ ಚಯಾಪಚಯ ಕಾರ್ಯ ಮೆಟಬಾಲಿಸಮ್ ಹೆಚ್ಚಾಗತ್ತೆ. ಅದ್ರ ಲಾಲಾರಸ ಬರ್ತದವ. ಹೌದಾ? ಬಾಯ ಅದು ನೀವೇನು ಮಾಡಕತ್ತೀರಿ, ಏನು ತಿಂತಿರೋ ಕವರಿಲ್ಲ. ಬದ್ನಿಕಾಯಿ ಆಯಿತು, ಚೌಳಿಕಾಯಿ ಆಯಿತು, ಶಿರಾ ಆಯಿತು, ಉಪ್ಪಿಟ್ಟು ಆಯಿತು, ಒಂದೂ ಗೊತ್ತಾಗೋದಿಲ್ಲ ರೀ. ತುತ್ತಿನ ಚೀಲಿಗೆ ಇಳಿಸಿ ಬಡಬಡ ಹೋಗ್ತೀರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಐತಿ, ನಿಮ್ಗೆ ವ್ಯವಹಾರ ಐತಲ್ಲ. ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಯಾವಾಗ ಊಟ ಮಾಡ್ತಿರ್ತೀರಿ, ಅದು ಪ್ರಸಾದ ಊಟ ಹೋಗಿ ಪ್ರಸಾದ ಉಣ್ಣು ತಿನ್ಬೇಕು ನೀವು. ಪ್ರಸಾದ ಯಾವಾಗ ಆಗುತ್ತಾ? ಮನಸ್ಸು ಕೊಟ್ಟೆ ತಿಂದಾಗ ಪ್ರಸಾದ ಆಗ್ತದೆ. ಆ ಪ್ರಸಾದ ಇನ್ನೂ ಚಲೋ ಆಗ್ಬೇಕಪ್ಪ ಅಂದ್ರೆ ದೇವ್ರ ಮುಂದೆ ಇಟ್ಟು ತಿನ್ರಿ, ಪ್ರಸಾದ ಆಗ್ತದೆ. ಹೌದಾ? ಅದ ಶಿರಾ, ಅದ ಉಪ್ಪಿಟ್ಟು, ಅದು ದೇವ್ರ ಎಡಿ ಇರ್ತದ್ರೆ ಪ್ರಸಾದ ತೊಗೊಂತೀನಿ ಅಂತೀರಿ ನೀವು. ಅದು ಮನ್ಯಾಗ ಪ್ರಸಾದ ಅನ್ನೋದಿಲ್ಲ ನೀವು. ಹೌದಿಲ್ಲ? ಕಾರಣ ಪ್ರಸಾದ ರೂಪದೊಳಗೆ ಆಹಾರ ಸೇವಿಸ್ರಿ, ಪ್ರಸಾದ ರೂಪದೊಳಗೆ ಭಗವಂತ ಕೊಟ್ಟದ್ದನ್ನು ಸೇವಿಸ್ರಿ. ಹೌದಾ? ಏನು ಭಗವಂತ ಕೊಡ್ತಾನೆ ಪ್ರಸಾದಪ್ಪ. ದುಃಖ ಕೊಟ್ಟನ ಕುಂತಿ ಮಾತು ಕೇಳಿರ್ಬೇಕಾದ್ರೆ ಎಲ್ಲರೂ ಏನೋ ಕೇಳಿದ್ರು. ಆದರೆ ಕುಂತಿ ನಿನಗೇನು ಬೇಕಾದ್ರೆ ಪರಮಾತ್ಮ ನನಗೆ ದುಃಖ ಕೊಡುವಂತ ನಗುತ್ತಾನ ಕೃಷ್ಣ. ಎಲ್ಲರೂ ಸುಖ ಕೇಳಾಗತ್ತಾರ, ನೀ ಯಾಕೆ ದುಃಖ ಕೇಳ್ತೇವ ಅಂತಂದ್ರು. ಪರಮಾತ್ಮ ಸುಖ ಕೊಟ್ಟರೆ ನೀ ನೆನಪಾಗುದಿಲ್ಲಪ್ಪ, ನೆನಪಾಗುದು ನೀನು. ಅದಕ್ಕೆ ದುಃಖ ಇದ್ರೆ ನೀ ನೆನಪಾಕಿ, ಅದಕ್ಕೆ ದುಃಖನೇ ಇರಲ್ಲ ನನಗೆ. ಆದ್ರೆ ನೀ ಹಂಗೆ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ದುಃಖ ಬಂದ್ರೆ ತಂದೆ ಆಯ್ತಪ್ಪ ನಿನ್ನ ಇಚ್ಛೆ ಅನ್ರಿ, ಚಲೋ ಆಯ್ತಲ್ಲೋ ದೇವ್ರ ನಿನ್ನ ಅನುಗ್ರಹ ಅನ್ರಿ. ಇಷ್ಟು ಹೇಳಿ ಸುಮ್ಮನೆ ಕೊಟ್ಟು ಭಗವಂತ ಎಲ್ಲ ಮಾಡ್ತಾನೆ. ಹಿಂಗಿರಕ್ಕಲ್ಲೀರಿ ನೀವು. ನಾ ಹೇಳೋದು ಏನೋ ಅನ್ನಿಸ್ಬೋದು, ಬಟ್ ಸತ್ಯದ. ನಾ ಏನು ಹೇಳಕತ್ತೀನಿ ಸತ್ಯದ. ಹಂಗಿರ್ತೀರ?
ಹ್ಞೂ ಅಂತೀರಿ, ಕಠಿಣ ಅದು. ಇಟ್ಟು ಹೇಳಿದ್ರು ಕೂಡ ನಾಳೆ ಸುಮ್ಮನೆ ಕುಡುದಿಲ್ಲ, ಮತ್ತೆ ಪಂಟ ಮಾತು ಹೊಡಿತೀರಿ ನೀವು, ಮತ್ತೆ ಪಂಟ ಹೊಡಿತೀರಿ ನೀವು. ರೂಢಿ ಆಗೈತೆ ಅದು. ಆ ರೂಢಿ ತಪ್ಪಿಸ್ಕೋರಿ, ಒಬ್ಬನೇ ಇರಲಿ, ಒಬ್ಬನೇ ಅಡ್ಡಾಡ್ರಿ. ಅವಶ್ಯಕತೆ ಅದು ತೀರ ಮೌನಿಯಾಗಿರೋದು ನಾ ಹೇಳ್ತಾ ಇಲ್ಲ. ಅವಶ್ಯಕತೆ ಬಿಟ್ಟು ಎದ್ರಾ, ಇದು ಆಯ್ತಾ, ಟ್ರೀಟ್ಮೆಂಟ್ ಆಯ್ತಾ, ಇಷ್ಟೇ. ಅದು ಬಿಟ್ಟು ಟ್ರೀಟ್ಮೆಂಟ್ ಹೆಂಗೆ ಮಾಡಿದ್ರು, ಸಂದೀಪ್ನೇ ಎಡದ್ ಕರೆದ ಇಲ್ಲ, ಪಂಟ್ ಹೊಡಿಬೇಕು, ಇವು ಪಂಟ್ ಆಗುತ್ತಿದ್ದು. ಏಟು ಮಾತಾಡ್ಬೇಕು ಅಷ್ಟೇ ಯೋಗ್ಯವಾದದನ್ನು ಮಾತಾಡ್ರಿ. ಮತ್ತೊಬ್ಬರ ಮನಸ್ಸು ನೋಯುವಂಗೆ ಮಾತಾಡ್ಬಿಟ್ರೆ, ನಾ ಹೇಳಿಲ್ಲ ಗಂಡು ಬಿಟ್ಟಿರ್ತಾರ ಆಕಿನ, ಇನ್ನು ಮದುವೆ ಆಗಿಲ್ಲ, ಮತ್ತು ತಾಳಿ ಕಾಣವಲ್ಲದ, ಇವೆಲ್ಲ ಯಾಕೆ ಬೇಕು, ಮನಸ್ಸು ನೋಯ್ದಿಲ್ಲ ಇಂಥ ಮಾತಾಡ್ಬೇಡಿ. ಇಷ್ಟು ಹೇಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಇಲ್ಲಿ ಬಂದಿರಿ, ಆಶ್ರಮದ ಹೆಸರು ತೊಗೊಂಬರ್ರಿ. ಯಾವಾಗ ಬರ್ತದೆ ಹೆಸರು? ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಬೇಗ ಗುರು ಹಾಕಿರಿ. 1 ತಿಂಗಳು ಕಮ್ಮಿ ಆಗಬೇಕಾಗಿದ್ದು 15 ದಿವಸ ಕಮ್ಮಿ ಆಗ್ತದೆ, ಗೊತ್ತಾ? 1 ತಿಂಗಳದಾಗ ಕಮ್ಮಿ ಆಗಿದ್ದು 15 ದಿವಸ ಕಮ್ಮಿ ಆಗುತ್ತೆ. ಮಾಡಿ ನೋಡ್ರಿ ಬೇಕಾದ್ರೆ, ಹೌದಾ? ಊಟವನ್ನು ಪ್ರಸಾದನ ತಗೋರಿ. ಅದನ್ನು ಇಲ್ಲಿ ಮಾಡಿದ್ದು ಈ ನೋವಂತೂ ಬಂದದ, ದೇವರ ಇದು ಪರಮ ಪವಿತ್ರ ಸ್ಥಾನದ, ನಾ ಇದು ಕಳ್ಕೊಳಕ್ಕೆ ಬಂದೀನಿ, ಆಗ್ತದೆ ಖಂಡಿತ, ವಿಶ್ವಾಸ ಇಡ್ರಿ. ಅಪನಂಬಿಕೆ ತಗೋಬೇಡ್ರಿ. ನಂದು ಎಲ್ಲ ಕಡೆ ತೋರಿಸಿದ್ರೆ ಕಮ್ಮಿ ಆಗಿಲ್ಲ, ಇಲ್ಲಿ ಆಗ್ತದೋ ಇಲ್ಲೋ ತಗೋಬೇಡ್ರಿ. ಮನಸ್ಸಿನಲ್ಲಿ ಮನಸ್ಸು ಭಾಳ ಕೆಟ್ಟದು. ಆಗ್ತದ ಅಂದ್ರೆ ಆಗ್ತದ, ಇಲ್ಲ ಅಂದ್ರೆ ಇಲ್ಲ. ಮ್ಯಾಗ ಹೋಗ್ಬೇಕು ಅದೃಶ್ಯ ದೇವತೆ ಅದಾಳ, ತಥಾಸ್ತು ದೇವತೆ ಅದಾಳ. ಅದಕ್ಕೆ ಕಮ್ಮಿ ಆಗುದಿಲ್ಲ, ತಥಾಸ್ತು ಅಂತ ಕಮ್ಮಿ ಆಗುದಿಲ್ಲ. ತಥಾಸ್ತು ದೇವತೆ ಅದಾರ, ಅದಕ್ಕೆ ಅಶ್ವಿನಿ ಕುಮಾರ್ ಅಂತಾರೆ. ಅದಕ್ಕೆ ಅವ್ರಿಗೆ ಅವ್ರು ಅಡ್ಡಾಡ್ತಿರ್ತಾರಂತ ಕಾಸ್ಮಾಸ್ನೊಳಗೆ, ಹೌದಾ? ನನಗೆ ಈ ಸುಮ್ಮನೆ ಹೋಗುದಿಲ್ಲ. ನೀವು ಹಿಂಗೆ ಹೋಗಿರ್ತೀರಿ, ಎಲ್ಲಿ ಆಕ್ಸಿಡೆಂಟ್ ಆಗ್ತದೆ ವಿಚಾರ ಬರ್ತಾವೆ ನೋಡ್ರಿ. ಎಷ್ಟು ಎಲ್ಲಿ ಗಾಡಿ ಆಕ್ಸಿಡೆಂಟ್ ಆಗ್ತದೆ ತಗೋಬೇಡ್ರಿ ಮನಸ್ಸಿನಾಗಂತವು. ಒಳ್ಳೇದ ಬಯಸ್ರಿ, ಸದಾ ಒಳ್ಳೇದ ಬಯಸ್ರಿ, ಆದ್ರೆ ಒಳ್ಳೇದು ಬಯಸೋದಿಲ್ಲ. ನಿಮ್ಮ ಮಕ್ಕಳು 6ಕ್ಕೆ ಬರೋ ಮಕ್ಕಳು 8ಕ್ಕೆ ಬಂದ್ರಪ್ಪ ಅಂದ್ರೆ ನಿಮ್ಮ ಮನೆಗೆ ಶುರು ಆಕ್ಕಾವು. ಯಾರು ಕಿಡ್ನಾಪ್ ಮಾಡ್ಯಾರ ಅಂತ ಬರ್ತದ. ಚಲೋ ಭಾವನೆ ಬರೋದೇ ಇಲ್ಲ ನಿಮ್ಮ ಮನೆಯಾಗ. ಕೆಟ್ಟ ವಿಚಾರಣೆ ಬರ್ತಾವು. ಗಂಡು 1-2 ತಾಸು ಲೇಟ್ ಆಗಲಿ, ಯಾವಕ್ಕೆ ಕಡೆ ಹೋಗ್ಯಾನ ಬರ್ತದ ವಿಚಾರ. ಚಲೋ ವಿಚಾರ ಬರೋದೇ ಇಲ್ಲ. ಯಾವ್ದಾರು ಮೀಟಿಂಗ್ ಹೋಗಿರ್ಬೇಕಂತ ಬರೋದು ಇಲ್ಲ. ಯಾವಕ್ಕೆ ಕಡೆ ಹೋಗ್ಯಾನ, ಬರ್ತೀನಿ ತಡಿ, ನೋಡ್ತೀನಿ ಚೆಕ್ ಮಾಡ್ತೀನಿ ತಡಿ, ಮೊಬೈಲ್ ಬಂದ್ಕೊಂಡು ಮೊಬೈಲ್ ಚೆಕ್ ಮಾಡೋದು, ಇಂಥೆಲ್ಲ ಹೊಸ ಮಾಡಕ್ಕೆ ಹೋಗ್ತೀನಿ. ಬೇಕಾಗಿಲ್ಲ. ಸದಾ ನಂಬ್ರಿ. ಅಪನಂಬಿಕೆ ಭಾಳ ಕೆಟ್ಟದು. ಅಪನಂಬಿಕೆ ಯಾವಾಗ ಬಂತು ನಿಮ್ಮನ್ನು ಭಾಳ ಕಾಡ್ತದ. ಶ್ರದ್ಧಾ ಬಂತು ಕಾಪಾಡ್ತದ. ಅಪನಂಬಿಕೆ ಕಾಡ್ತದ, ನಂಬಿಕೆ ಕಾಪಾಡ್ತದ. ಯಾವ್ದು ಬೇಕು ನಿಮ್ಗೆ ಬಿಟ್ಟುಕೊಟ್ಟದ್ದು. ಶ್ರೀ ಗುರುದೇವ್. ಈಗ ಒಂದು ಪ್ರಾಕ್ಟಿಕಲ್ ಮಾಡಿಸ್ತೀನಿ ನಾನು.